ಹಲೋ ಹಲೋ ಯಾರು ಯಾರು ಮಾತಾಡ್ತಾ ಇರೋದು? ಮೇಡಮ್ ನಮಸ್ತೆ. ನಾವು ಫೈನಾನ್ಸ್ ಬ್ಯಾಂಕಿಂದ ಮಾತಾಡ್ತಾ ಇರೋದು, ಫೈನಾನ್ಸ್ನವರು. ಮೇಡಮ್ ಪ್ರದೀಪ ಅನ್ನೋರು ಇಲ್ವಾ? ಇಲ್ಲ ಸರ್, ಇಲ್ಲ, ಅವರೆಲ್ಲ ಹೊರಗಡೆ ಹೋಗಿದ್ದಾರೆ. ಯಾಕೆ ಸರ್, ಏನಾಗಬೇಕಾಗಿತ್ತು? ಯಾಕೆ ಸರ್ ಫೋನ್ ಮಾಡಿರೋದು? ನೋಡಿ, ಅವರು ನಮ್ಮ ಬ್ಯಾಂಕಲ್ಲಿ ಹೋಮ್ ಲೋನ್ ತೊಗೊಂಡಿದ್ದಾರೆ. ಹೋಮ್ ಲೋನ್ ಬರ್ಸ್ಬಿಟ್ಟು ಹೋಮ್ ಲೋನ್ ತೊಗೊಂಡು ಇನ್ನು ಫಸ್ಟ್ ಮಂತ್ ಇದು, ಫಸ್ಟ್ ಮಂತಲ್ಲೇ ಈ ರೀತಿ ಸ್ಟಾರ್ಟಿಂಗು ಫಸ್ಟ್ ಮಂತಲ್ಲಿ ಈ ರೀತಿ ಮಾಡಿದ್ರೆ ಅವರು ಹೇಗೆ? ಹಾಂ, ಈ ವಾರದ ಮುಂಚೆನೇ ಕಟ್ಟಬೇಕಾಗಿತ್ತು. 3 ಡೇಸ್ ಅವ್ರಿಗೆ ಟೈಮ್ ಕೊಟ್ಟಿದ್ದೀವಿ. ಹಾಗಂದ್ರೂ ಬಂದು ಕಟ್ಟಿಲ್ಲ. ಬಂದು ಕಟ್ತೀವಿ ಸರ್, ಬ್ಯಾಂಕ್ ಹತ್ರ ಬಂದು ಕ್ಯಾಶ್ ಕಟ್ತೀವಿ ಅಂತ ಹೇಳಿದ್ರು. ಬ್ಯಾಂಕಲ್ಲೇ ಇರುತ್ತೆ, ನೀವು ನೀವು ಕಟ್ ಮಾಡ್ಕೋಬೋದು, ನನಗೆ ಅಕೌಂಟಲ್ಲಿ ಇರುತ್ತೆ, ಅಕೌಂಟಲ್ಲೇ ಡ್ರಾ ಆಗುತ್ತೆ ಅಂತ ಹೇಳ್ದವರು. ಅಕೌಂಟಲ್ಲಿ ಒಂದು ಪೈಸೆ ಇಲ್ಲ. ಅದಕ್ಕೆ ಬಂದು ಕ್ಯಾಶೇ ಕಟ್ತೀವಿ ಸರ್ ಬ್ಯಾಂಕಿಗೆ ಅಂತ ಫೋನ್ ಮಾಡಿ ಹೇಳ್ದವರು. ಇವಾಗ ಬಂದಿಲ್ಲ, ನಮ್ಮ ಬ್ಯಾಂಕ್ ಹತ್ರ ಬಂದಿಲ್ಲ, ಏನಿಲ್ಲ, ಕಟ್ಟಿಲ್ಲ ಅವರು. ಅದಕ್ಕೆ ಇವಾಗ ಮನೆ ಹತ್ರ ಬರ್ತೀವಿ, ಅಡ್ರೆಸ್ ತೊಗೊಂಡು ಮನೆ ಹತ್ರ ಬಂದ್ಬಿಟ್ಟು ನಾವು ಮನೆ ಸೀಸ್ ಮಾಡಬೇಕಾಗುತ್ತೆ. ಇನ್ನು 3 ಅವರ್ 4 ಅವರ್ ಬೇಡ, 5 ಅವರ್ ಪರ್ಮಿಷನ್ ಇದೆ. ಅಷ್ಟರೊಳಗೆ ಬಂದು ಕಟ್ಟಿದ್ರೆ ಒಂದು ಹೋಯ್ತು. ಇಲ್ಲ ಅಂತಂದರೆ ಅದ್ರ ಮೇಲೆ ಅಂತಂದರೆ ಇವಾಗ ಬಂದ್ಬಿಟ್ಟು ನಿಮ್ಮ ಮನೆ ಎಲ್ಲ ಸೀಸ್ ಮಾಡಿಬಿಡ್ತೀವಿ. ಅಯ್ಯೋ ದೇವ್ರೆ, ಅಲ್ಲ ಸರ್, ಅವನು ಯಾವಾಗ ತಗೊಂಡಿದ್ದ? ಎಷ್ಟು ತಗೊಂಡಿದ್ದ ಸರ್? ಯಾವಾಗ ತಗೊಂಡಿದ್ದ? 15 ಲಕ್ಷ ತಗೊಂಡಿದ್ದಾರೆ. 1.5 ತಿಂಗಳಾಯಿತು ಇಲ್ಲಿಗೆ ಬರ್ಸ್ಬಿಟ್ಟು. ಈ ಮಂತಲ್ಲಿ ಕಟ್ಟಬೇಕಾಗಿದ್ದು, ಇದು ಸ್ಟಾರ್ಟಿಂಗ್ ಮಂತು, ಫಸ್ಟ್ ಮಂತ್ ಇದು. ಫಸ್ಟ್ ಮಂತಲ್ಲೇ ಈ ರೀತಿ ಮಾಡಿದ್ರೆ ಹೇಗೆ? ಅವರು 15 ಲಕ್ಷ ತಗೊಂಡಿದ್ದಾರೆ ನೋಡಿ. ಅಪ್ಪ, 15 ಲಕ್ಷನಾ? ಅಲ್ಲ ಸರ್, ಅವನ ಹೆಸರು ಮೇಲೆ ತಗೊಂಡಿದ್ದಾನ? ಹಾಂ, ಮನೆ ಅವ್ರ ಹೆಸ್ರಿಗೆ ಐತೆ ಅಂತ ಅಂದಮೇಲೆ ಅವ್ರ ಹೆಸ್ರಿಗೆ ಬಂದಿದೆ. ನೀವು ಎಲ್ಲನ ಸೈನ್ ಹಾಕಿ ಕೊಟ್ಟಿದ್ದೀರಾ, ಸೈನ್ ಹಾಕ್ಸ್ಕೊಂಡು ಬಂದು ನಮಗೆಲ್ಲನ ಕೊಟ್ಬಿಟ್ಟು ಎಲ್ಲ ಪರ್ಮಿಷನ್ ಎಲ್ಲನ ಮನೆಯವ್ರದ್ದೆಲ್ಲನ ಪರ್ಮಿಷನ್ ತೊಗೊಂಡು ಬಂದು ನಮಗೆ ಸೈನ್ ಹಾಕ್ಸಿ ಕೊಟ್ಟು ಅವರು 1.5 ತಿಂಗಳಾಯಿತು. ಅವ್ರಿಗಾಲೇ ಲೋನ್ ಎಲ್ಲ ಆಗಿದೆ. ಅಯ್ಯೋ ಹೌದಾ? ನಮಗೆ ಗೊತ್ತೇ ಇಲ್ಲ ಸರ್, ನಮಗೆ ಗೊತ್ತೇ ಇಲ್ಲ. ನೀವು ಅದು ಹೆಂಗೆ ಲೋನ್ ಕೊಟ್ರಿ ಸರ್? ನಾವು ಒಪ್ಪೇ ಇಲ್ಲ ಸರ್, ನಮಗೆ ಗೊತ್ತೇ ಇಲ್ಲ ಲೋನ್ ತಗೊಂಡಿರೋ ವಿಷಯ. ನೋಡಿ, ತಗೊಂಡ್ಮೇಲೆ ನೀವೀಗೆ ಮಾತಾಡೋದು, ಆಮೇಲೆ ನಮಗೆ ಗೊತ್ತಿಲ್ಲ, ಅದು ಹೆಂಗಾಯ್ತು ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ. ನಿಮ್ಮ ಸೈನ್ ಹಾಕಿರೋದು ಬನ್ನಿ ತೋರಿಸ್ತೀವಿ. ನೀವೆಲ್ಲ ಸೈನ್ ಹಾಕಿ ಎಲ್ಲ ಮನೆಗಳವರೆಲ್ಲ ಒಪ್ಪಿದ್ದಾರೆ ಸರ್, ನಮ್ಮ ಮನೆಯವರು ಅಂತ ಅವ್ರ ಹೆಸರಿಗೆ ಮನೆ ಇರೋದ್ರಿಂದನ ಅವರು ತೊಗೊಂಡಿದ್ದಾರೆ ಹೋಮ್ ಲೋನು. ಅಯ್ಯೋ ದೇವ್ರೆ, ಸರಿ ಆಯಿತು ಸರ್, ಬಂದು ಕಟ್ತೀವಿ. ಎಷ್ಟು ಕಟ್ಟಬೇಕಾಗುತ್ತೆ ಸರ್? 25,000 ಕಟ್ಟಬೇಕಾಗುತ್ತೆ. ನಾನು ಕಡಿಮೆ ಮಾಡಿಸ್ತಾ ಇದ್ದೆ, ಒಂದು 19.5-20 ಕಟ್ಟೋ ಥರ ಮಾಡಿಸ್ತಾ ಇದ್ದೆ. ಆದರೆ ಅವರಿಲ್ಲ ಸರ್, 25 ಇರಲಿ, ನಾನು ಕಟ್ಕೊಂಡು ಹೋಗ್ತೀನಿ ಅಂತ ಅಷ್ಟು ಮಾಡಿಸಿದ್ದಾರೆ. ಅಷ್ಟು ನಾವು ಮಂತಲ್ಲಿ ಕಟ್ಕೊಂಡು ಹೋಗ್ತೀವಿ ಮಿನಿಮಮ್ ಬ್ಯಾಲೆನ್ಸ್ ಅಂತ ಇವಾಗ ಅದಕ್ಕಿಂತ ಜಾಸ್ತಿ ಆದರೂ ಕಟ್ಬೋದು, ಅಷ್ಟೇ ಆದರೂ ಕಟ್ಬೋದು. ಅದಕ್ಕಿಂತ ಕಡಿಮೆ ಕಟ್ಟ ಹಾಗಿಲ್ಲ. ಸರಿ ಸರ್, ಆಯಿತು ಆಯಿತು, ಬಂದು ಕಟ್ತೀವಿ, ಹೇಳಿ ಸರ್. ಓಕೆ, ಇನ್ನು 4-5 ಅವರ್ಸ್ ಟೈಮ್ ಇರುತ್ತೆ. ಬೇಗ ಬಂದು ಬ್ಯಾಂಕಿಗೆ ಬಂದುಬಿಟ್ಟು ಕ್ಯಾಶ್ ಆನ್ ಡೆಲಿವರಿ, ಕ್ಯಾಶ್ ಆನ್ ಪೇಮೆಂಟ್ ಮಾಡಿಬಿಡಿ, ಕ್ಯಾಶ್ ಆನ್ ಪೇಮೆಂಟ್ ಮಾಡಿ. ಓಕೆ ಸರ್, ಓಕೆ ಓಕೆ. ಅಯ್ಯೋ ದೇವ್ರೆ, ಇನ್ಮೇಲೆ ನಮ್ಮ ಮನೇನೂ ಇರೋದಿಲ್ಲ, ಮನೇನೂ ಹಾಳು ಮಾಡಿಬಿಟ್ಟ. ನಾನು ಬಡ್ಕೊಂಡೆ ಇವನಿಗೆ ಅವಳನ್ನ ಹೆಸ್ರು ಮಾಡ್ಸೋದು ಬೇಡ ಬೇಡ ಅಂತ ಈ ಬಂಟಿ ನನ್ನ ಮಗನ ಹೆಸ್ರು ಮಾಡ್ಸೋಣ, ಏನಾಗಲ್ಲ ಅಂತ ಮುಂಚೆಗೆ ಮಗನ ಹೆಸ್ರು ಮಾಡಿಸ್ಬಿಟ್ಟ. ನಾನು ಎಷ್ಟು ಬಡ್ಕೊಂಡೆ, ಕೇಳಲಿಲ್ಲ. ಹೋಗತ್ಲಾಗ ಇವಾಗಂತೂ ಹೆಂಗಾಯ್ತು, ಹೋಗಮ್ಮ ತೋ. ಮನೆ ಲೋನ್ ತಗೊಂಡಿದ್ದಾನಂತೆ, ಮನೆ ಮೇಲೆ 15 ಲಕ್ಷ. ಏನು ಮಾಡೋಣಮ್ಮ, ನಾನು ಏನು ಮಾಡೋಣ ಅದಕ್ಕೇನೆ? ಅಲ್ಲ ನೋಡು, ಅವನಿಗೆ ಭಯ ಬೇಡವಾ? ನಮ್ಮಮ್ಮ ಏನಂಬುತ್ತೆ ಎಂಬುದು. ಯಾವಾಗ ಸೈನ್ ಹಾಕಿಸ್ಕೊಂಡು ಹೋದ ನಿನ್ನ ಹತ್ರ ಹೆಂಗೆ ಸೈನ್ ಹಾಕಿಸ್ಕೊಂಡ ಅವನು? ಹೆಂಗೆ ಸೈನ್ ಹಾಕಿಸ್ಕೊಂಡು ಏನೋ ನೀವೆಲ್ಲ ಸೈನ್ ಹಾಕಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಅವರು. ಎಲ್ಲ ಸೈನ್ ಹಾಕಿರೋದಕ್ಕೇನೆ ಅವ್ರಿಗೆ ಹೋಮ್ ಲೋನ್ ಆಗಿರೋದು. ಅಲ್ಲೇ 1.5 ತಿಂಗಳಾಯ್ತು ತಗೊಂಡು 15 ಲಕ್ಷ ತೊಗೊಂಡಿದ್ದಾರೆ. 25,000 ಕಟ್ಟಬೇಕು. ಇನ್ನು 3-4 ಗಂಟೆ ಟೈಮ್ ಅಷ್ಟೇ. ಬಂದು ನೀವು ಬೇಗ ಕಟ್ಟಿದ್ರೆ ಮನೆ ನಿಮ್ದಾಗುತ್ತೆ, ಇಲ್ಲ ಅಂತಂದರೆ ಬಂದು ಮನೆ ಸೀಸ್ ಮಾಡ್ತೀವಿ ಅಂತ ಹೇಳವ್ರೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅಲ್ಲ ಇವನಿಗೆ ಏನು ಬುದ್ಧಿ ಬೇಡವೇ ಇವನಿಗೆ? ಯಾಕಕ್ಕ, ಏನಾಯ್ತು? ಎಲ್ಲ ನಮ್ಮ ಪ್ರದೀಪ ಇದ್ದಾನೇನಪ್ಪ, ಪ್ರದೀಪ್ ಇದ್ರೆ ಕಳ್ಸ, ಹೇಳ್ತೀನಿ. 15 ಲಕ್ಷ ಲೋನ್ ತಗೊಂಡಿದ್ದಾನೆ. ಇನ್ನು ಯಾತಕ್ಕೆ ತಗೊಂಡ ಏನೋ ಅಷ್ಟೊಂದು 15 ಲಕ್ಷ ತಗೊಂಡು ಇವಾಗ ಎಷ್ಟು ನಮಗೆ ತೊಂದರೆ ಕೊಡ್ತಾ ಇದ್ದಾನೆ ನೋಡು. ಇವಾಗ ಮನೆ ಕಟ್ಟಲಿಲ್ಲ ಅಂತಂದ್ರೆ ಬಂದು ಮನೆಯಿಂದ ಆಚೆ ಕಳಿಸ್ತಾರೆ ನಮ್ಮನ್ನ. ಅಯ್ಯೋ ದೇವ್ರೆ, ಯಪ್ಪ, ಸಾಲ ಲೋನ್ ತಗೊಂಬೋದು, ಎಷ್ಟು ದಿನ ಕಟ್ಟಿದ್ರು ತೀರಲ್ಲ. ನಮ್ಮ ಸಿಂದಂಗೆ ಇನ್ನೂ ಕಟ್ತಾ ಇದ್ದಾಳೆ, ಏನು ಮಾಡೋಣ? ಹೋಗು, ಎಷ್ಟು ದಿನ ಕಟ್ಟಿದ್ರು ಮುಗಿಯೋದಿಲ್ಲ ಪಾಪ. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ. ಎಷ್ಟು ದಿನ ನಾವು ಹಿಂಗೆ ಎಂಬನೋ ಏನೋ ಅನ್ನಿಸ್ತೈತೆ. ಅಯ್ಯೋ, ಭಾಳ ಕಷ್ಟ ಕಣಮ್ಮ. ಲೋನ್ ತಗೊಬಿಡ್ತೀವಿ, ಬಡ್ಡಿ ಕಟ್ಟೋಕ್ಕಾಗಲ್ಲ ಕಣ್ರೀತಾ. ನೀನೇನೇನು ಕಟ್ಟೋಕ್ಕಾಗಲ್ಲ. ಭಾಳ ಕಷ್ಟ. ನಾನು ಬಡ್ಕೊಂಡೆ ಯಪ್ಪನ್ಗೆ ಅವನ ಹೆಸ್ರಿಗೆ ಮಾಡ್ಸೋದು ಬೇಡ ಅಂತ. ಹೆಣ್ಮಗಳಿದ್ದಾಳೆ, ಬಾಗುಗೆ ಬಂದುಬಿಡ್ತಾಳೆ. ಇವಾಗಲೇ ಅವನ ಹೆಸರಿಗೆ ಎಲ್ಲ ಮಾಡಿಸಿದ್ರೆ ಮುಂದೆ ಯಾವುದೂ ಇರೋಲ್ಲ. ಹೆಣ್ಮಕ್ಳು ಸೈನ್ ಬೇಕು ಅಂಬಂಗಿರಲ್ಲ. ಇವಳು ಒಳ್ಳೆಯಳಲ್ಲ ನಮ್ಮ ಶಿವಾನಿ. ಭಾಗ ಬೇಕೇ ಬೇಕು ಅಂತಾಳೆ. ಆವಾಗ ಎಲ್ಲಿ ತಗೊಂಬಂದು ಕೊಡೋಕ್ಕಾಗುತ್ತೆ? ಅದಕ್ಕೇನೆ ಇರೋನ ಮಗ, ಅದಕ್ಕೇನೆ ಮಗನ ಹೆಸರಿಗೆ ಮಾಡ್ಸೋಣ ಡೈರೆಕ್ಟಾಗಿ ಅಂತ ಮಗನ ಹೆಸರಿಗೆ ಮಾಡಿಸ್ತಾ. ಅಯ್ಯಪ್ಪ,
ಇವಾಗ ನೋಡಿ ಮಗನ ಹೆಸರಿಗೆ ಮಾಡ್ಸಿದ್ಕ ಅವನ ಹೆಸರಿಗೆ ಅವನು ಏನು ಬೇಕಾದ್ರೆ ಅದನ್ನ ಕುಣ್ಕೊಂಡು ಓಡಾಡ್ತಾನೆ. ನಾನು ಹೇಳ್ದೆ ಬಡ್ಕಂಡೆ ಬೇಡ ಬೇಡ ಅವನ ಹೆಸರಿಗೆ ಮಾಡಿಸ್ಬೇಡ ಅಂತ. ಯಾಕೆ ಏನಾಯ್ತು? ಯಾಕೆ ಇಷ್ಟೊಂದು ಹಾರಾಡ್ತಾ ಇದೆಯಾ? ಬಾ ನಿನ್ನ ಮಗನ ಜಾಲೆ ಹೋಗಿ ಫೈನಾನ್ಸ್ ಇದರಲ್ಲಿ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದಾನಂತೆ. ಅಲ್ಲ ಅವನಿಗೊಂದು ಸ್ವಲ್ಪನಾದ್ರೂ ಏನಾನ ಅನ್ಸುತ್ತಾ ಇಲ್ವ? 15 ಲಕ್ಷ ಲೋನ್ ತಗೊಂಡು ಅದಕ್ಕೇನೆ ಮನೆಗೆ ಬಂದಿಲ್ಲ, ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೀ ಹಿಂಗೆ ಇದ್ದಾನೆ. ಇಲ್ಲ ಬಿಡು, ಅವ್ನು ತಗೊಂಡಿರಲ್ಲ, ನಮ್ಮ ಸೈನ್ ಎಲ್ಲ ಬೇಕಲ್ಲೇ. ನಮ್ಮ ಸೈನ್ ಇಲ್ದಲೆ ಅದು ಹೆಂಗೆ ತಗೊಂತೀವಿ? ಯಾರೋ ಫೇಕ್ ಅನಿಸುತ್ತೆ. ನೀನು ಹಿಂಗೆ ಈ ನನ್ನ ಮಕ್ಳು ಇರ್ತಾರಲ್ಲ ಇಲ್ಲದೆಲ್ಲ ಈಗ ನಮಗೆ ಹಿಂಗೆ ಆಗಿರೋದು ನೋಡಿ ಹೊಟ್ಟೆ ಉರಿ ಸಹಿಸ್ಕೊಂಡು ಇವಾಗಂತೂ ಖುಷಿ ಆಗ್ಬಿಟ್ಟೈತೆ ಕಣೆ ಜನಗಳಿಗೆ. ಸುಮ್ಮನೆ ಅವರು ಫೋನ್ ಮಾಡಿ ಎದುರಿಸ್ತಾ ಇದ್ದಾರೆ. ಅವ್ರು ಹೇಳೋದೆಲ್ಲ ನೀನು ನಂಬಿಡ ಕಣ್ರೀತಾ. ಅಂದರೆ ಅದು ನಿಜಾನೇನೆ. ಇವಾಗ ನಿಮ್ಗೆ ಹಿಂಗೆ ಆಗಿರೋದು ಎಲ್ರಿಗೂ ಖುಷಿನೋ ಖುಷಿ. ಅದಕ್ಕೇನೆ ಎಲ್ಲನ ಏನೋ ಮಾಡಿರ್ತಾರೆ. ಸುಮ್ಮನೆ ಎದುರಿಸಕ್ಕಂತ ಹೇಳಿ ಸುಮ್ಮನಿರಕ್ಕ. ಅವೆಲ್ಲ ನೀನು ನಂಬಕ್ಕೆ ಹೋಗ್ಬೇಡ. ಯಾರು ಏನು ಹೇಳಿದ್ರು ನಂಬೇಡ. ಅದೇ ನನಗೂ ಹಂಗೆ ಅನ್ನಿಸ್ತೈತೆ ಮನೋಣ್ಣ. ಯಾರೋನೋ ಈ ರೀತಿ ಎದುರ್ಸಕ್ ಮಾಡಿದ್ದಾರೆ. ಅವನು ಹೆಂಗೆ ಲೋನ್ ತಗೊಂತಾನೆ? ನೀವೆಲ್ಲ ಸೈನ್ ಹಾಕ್ತಿಲ್ಲದ್ದು ಯಾರು ತಗೊಳಕ್ಕಾಗಲ್ಲ. ಬಂದು ಅವರೆಲ್ಲ ಇಲ್ಲಿ ಎನ್ಕ್ವೈರಿ ಮಾಡಿ ಎಲ್ಲನ ನೋಡಿ ವಿಚಾರಿಸಿ ಅವರು ಲೋನ್ ಕೊಡೋದು ಸುಮ್ಮನೆ ಕೊಡ್ತಾರೆ ಅಂತ ಅನ್ಕೊಬಿಟ್ಟಿದ್ಯೇನಮ್ಮ ಫೈನಾನ್ಸ್ ಕಂಪ್ನಿಯವರು. ಫೈನಾನ್ಸ್ ಬ್ಯಾಂಕ್ನವರು ಯಾರೂ ಸುಮ್ಮನೆ ಯಾವ ಡೀಟೇಲ್ ಅವರು ಎಷ್ಟು ಎಲ್ಲ ವಿಚಾರಣೆ ಮಾಡಿ ಯಾವುದರಿಂದ ಆದಾಯ ಬರುತ್ತೆ, ಎಲ್ಲಿಂದ ಬರುತ್ತೆ, ಹಿಂಗೆ ಬರುತ್ತೆ, ಮತ್ತು ಎಲ್ಲಿದೆ ಏನು ಎಲ್ಲ ಪ್ರತಿಯೊಂದು ಅಡ್ರೆಸ್ಸು ಮತ್ತು ಎಷ್ಟು ಸೈನ್ ಹಾಕಿಸ್ಕೊತಾರೋ ಮನೆಯವ್ರನ್ನೆಲ್ಲ ಕೇಳಿ ಎಲ್ಲ ಅವರು ಎಲ್ಲ ವಿಚಾರಣೆ ಮಾಡಿ ಎಲ್ಲ ನೋಡಿ ಮಾಡಿ ಅವರು ಲೋನ್ ಕೊಡೋದು ಸುಮ್ಮನೆ ಕೊಡೋದಿಲ್ಲ. ಹೋಗಿ ನನಗೆ ಲೋನ್ ಬೇಕು ಅಂದಿದ ತಕ್ಷಣ ಬ್ಯಾಂಕಲ್ಲಿ ತಗೊಂಬರೋಕ್ಕಾಗಲ್ಲ. ಎಷ್ಟು ದಿವಸ ಓಡಾಡಬೇಕು, ಎಷ್ಟು ದಿನ ಅವ್ರ ಹತ್ರ ಪರದಾಡಬೇಕು ಗೊತ್ತೇ. ಸುಮ್ಮನೆ ಆಗಲ್ಲ. ಸುಮ್ಮನೆ ಯಾರ ಎದುರ್ಸಕ್ಕಂತ ಮಾಡಿದ್ದಾರೆ. ಸುಮ್ಮನೆ ಅವನ ಹೆಸರು ಹೇಳ್ಕೊಂಡು ಎದುರಿಸ್ತಾ ಇದ್ದಾರೆ ಅಷ್ಟೇನೆ. ಹಂಗೂ ಇರ್ಬೋದು. ಇವಾಗಂತಂದರೆ ಜನಗಳಿಗೆ ಖುಷಿ ಆಗ್ಬಿಟ್ಟೈತೆ. ನನಗೆ ಹಿಂಗಾಗಿರೋದು ಎಷ್ಟೋ ಜನಕ್ಕೆ ಭಾಳ ಮನ್ಸಿಗೆ ಖುಷಿ ಆಗ್ಬಿಟ್ಟೈತೆ. ಅಯ್ಯೋ ರೈತ ಎಲ್ಲ ಕಳ್ಕೊಬಿಟ್ಲು, ಎಲ್ಲ ಹೋಗ್ಬಿಡ್ತು ಅಂತ ಜನಗಳ್ದೊಂದು ಕಣ್ ಕಿಸ್ರಿತ್ತು. ಅಯ್ಯೋ ಜನಗಳಂತೂ ನನ್ನ ನೋಡಿ ಎಲ್ಲರೂ ಹಂಗೆ ಅನ್ಕೊಂತ ಇದ್ರು. ಎಷ್ಟು ಜನ ಅಯ್ಯಪ್ಪ ಹೆಂಗೆ ಅನ್ಕೊಂತ ಇದ್ರು ಅಂದರೆ ಹೋಗತ್ಲಾಗೆ. ಅಯ್ಯೋ ರೀತ ನಿನ್ನ ನಿಧಿ ಸಿಕ್ತಂಗೆ ನನಗಾದ್ರೂ ಸಿಗಬಾರ್ದಾ? ನಾವು ಶ್ರೀಮಂತರಾಗ್ಬೋದು, ನನಗೂ ದುಡ್ಡು ಸಿಗ್ಬೇಕಪ್ಪ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅನ್ನೋರು. ಅವಳಿಗೆ ದುಡ್ಡು ಸಿಕ್ಕೈತೆ ಅವರಿಗೆ. ಯಾರ ಬಾಯಲ್ಲಿ ನೋಡಿದ್ರು ಅದೇ ಮಾತು. ಎಲ್ಲೋ ಹೊಟ್ಟೆ ಅವ್ರಿಗೆ ಜನ ಯಾರೋನೋ ಹಿಂಗೆ ಮಾಡಿದ್ದಾರೆ ಅನಿಸ್ತೈತಿ. ಯಾರೋ ಎದುರ್ಸಕ್ಕಾಗಿ ಮಾಡಿದ್ದಾರೆ. ಅದೇ ರೀತಿ ಎದುರಿಸ್ಬೇಕು ಅಂತಲೇ ಮಾಡಿರೋದು. ಇವಾಗ ಜನಗಳಿಗೆ ಒಂದು ಸ್ವಲ್ಪ ಸಿಕ್ಕಿ ಬಿಡ್ತಾರ. ಇನ್ನೂ ಎದುರಿಸಾನ ಇವಾಗ ಹೆಂಗೆ ಬಿಡು. ದುಡ್ಡಿದ್ದಾಗ ಆದರೆ ಅವಾಗ ಏನು ಮಾಡ್ತಿರ್ಲಿಲ್ಲ. ಯಾರೋ ಬಿಡು ದುಡ್ಡು ಐತವ್ರು ಏನು ಬೇಕಾದ್ರೂ ಮಾಡ್ತಾರೆ ಅಂತ. ಇವಾಗ ಇಲ್ಲ ಅನ್ನೋದು ಗೊತ್ತಾಗ್ಬಿಟ್ಟೈತಲ್ಲ, ಅದಕ್ಕೆ ಈ ರೀತಿ ಎಲ್ಲ ಎದುರಿಸ್ತಾ ಇದ್ದಾರೆ. ಎದುರಿಸೋದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ. ಇವಾಗ ಜನ ನಮ್ಗೆ ಎಲ್ಲಿಂದ ಏನೇನು ಕೇಳಿ ಬಯಸ್ತಾ ಇದ್ದಾರೆ. ಅವಾಗಂತೂ ದುಡ್ಡಿತ್ತಲ್ಲ ಎದ್ರಿಕಂಬ್ರೆ ಅವ್ರ ದುಡ್ಡು ಐತಪ್ಪ ಏನು ಬೇಕಾದ್ರೂ ಮಾಡ್ತಾರೆ ಎಂಬರು. ಈಗ ಒಂದಿಟ್ಟು ಹಿಂಗೆ ಆದಾಗಿಂದಲೂ ಜನ ಇನ್ನೂ ಜಾಸ್ತಿ ನಮ್ಮ ಮೇಲೆ ಇದು ಮಾಡ್ತಾ ಇದ್ದಾರೆ. ನೋಡೋಣ ತಡೆ, ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಸುಮ್ಮನೆ ಸಮಾಧಾನ ನೋಡೋಣ ಬಿಡು ರೀತಾ. ನೀನೇನು ತಲೆ ಕೆಡಿಸ್ಕೊಬೇಡ. ಅದೇನಾಗುತ್ತಾ ಆಗಲಿ ನೋಡೋಣ. ಅದೇ ಮತ್ತೆ ನಾವು ಯಾಕೆ ಟೆನ್ಷನ್ ತಮ್ಮಲ್ಲ, ಏನಾಗುತ್ತೋ ಅದಾಗಲಿ ಅಂತ ನಾವು ಅದೇ ಸುಮ್ಮನೆ ಇದೀನಿ. ನನ್ನ ಮಗ ಬರಲ್ವಾ, ನಾನು ತಲೆ ಕೆಡಿಸಮಲ್ಲ ಅಷ್ಟೇ. ನಾವು ನಮ್ಮ ಪಾಡಿಗೆ ನಾವು ಇದೀವಿ, ಅವನ ಪಾಡಿಗೆ ಅವನ ಇದ್ದಾನೆ ಅಷ್ಟೇ. ನಾವೇನು ತಲೆನೇ ಕೆಡಿಸಮಲ್ಲ. ಫೈನಾನ್ಸ್ ಬ್ಯಾಂಕ್ನವರು ಫೋನ್ ಮಾಡಿದ್ರು, ನಿಮ್ಮ ಮಗ ಲೋನ್ ತಗೊಂಡಿದ್ದಾನೆ, ಹೋಮ್ ಲೋನು, ಈ ಫಸ್ಟ್ ಮಂತಲ್ಲೇ ಕಟ್ಟಿಲ್ಲ ಲೋನು, ಬಂದು ಮನೆಗೆ ಬೀಗ ಹಾಕ್ಬಿಡ್ತೀವಿ, ಮನೆ ಸೀಸ್ ಮಾಡ್ತೀವಿ ಅಂತ ಹೇಳಿ ಫೋನ್ ಮಾಡಿದರು. ಇವ್ರು ನೋಡಿದ್ರೆ ಯಾರೋ ಎದುರ್ಸಕ್ಕೆ ಮಾಡಿದ್ದಾರೆ. ಅವನ್ನೆಲ್ಲ ಹಂಗೆ ತಗೊಂಬ ಸಾಧ್ಯ ಇಲ್ಲ, ತಗೊಂಡಿಲ್ಲ, ಅವನು ನಂಬೇಡ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಸುಳ್ಳು ನಿಜವೋ ಏನೋ ಒಂದು ಗೊತ್ತಿಲ್ಲ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.